ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಇವತ್ತು ನಾನೆಲ್ಲ ನಿಮಗೆ ಒಂದು ಗಣಕೆ ಸೊಪ್ಪಿನ ರೆಸಿಪಿ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಅದು ಈಸಿಯಾಗಿ ಮತ್ತು ಒನ್ ಟೈಮ್ಗೆ ಮಾಡ್ಕೊಳ್ಳೋ ಅಂಥದ್ದು. ಅದನ್ನು ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಲ್ಲಿ ನಾನು ಗಣಕೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಮತ್ತು 1 ಕಪ್ ಹಾಲು ತೊಗೊಂಡಿದ್ದೀನಿ, ಮತ್ತು ಒಂದು ದೊಡ್ಡ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು, ಎಣ್ಣೆ, ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ, ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಸ್ನೇಹಿತರೆ. ಇಷ್ಟು ಇಟ್ಕೊಂಡು ಈಸಿಯಾಗಿ ಟೇಸ್ಟಿಯಾಗಿ ಗಣಕೆ ಸೊಪ್ಪು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು 1 ಕಟ್ ತೊಗೊಂಡಿದ್ದೀನಿ ನಾನು, ಇಬ್ರಿಗೆ ಮಾಡೋ ಥರ. ಅದನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಮೊದಲು ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಬಿಸಿಯಾಗಕ್ಕೆ ಬಿಟ್ಟಿದ್ದೀನಿ. ಇದೇನೆಂದರೆ ಈ ರೆಸಿಪಿ ಮಕ್ಕಳಿಗೆ ಕೆಮ್ಮಾದಾಗೆಲ್ಲ ಈ ಮಸೊಪ್ಪು ಮಾಡ್ತಾರೆ. ಅದು ಎಲ್ಲ ಅದು ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಒಬ್ಬೊಬ್ರು ಏನು ಮಾಡ್ತಾರೆ, ಸ್ವಲ್ಪ ಇರುತ್ತೆ, ಒಬ್ಬರು ಇಬ್ಬರಿಗೆ ಮಾಡ್ಕೋಬೇಕಾಗುತ್ತೆ. ಅಂಥ ಟೈಮಲ್ಲಿ ಈ ರೆಸಿಪಿ ಟ್ರೈ ಮಾಡಿ. ಈಸಿಯಾಗೂ ಆಗುತ್ತೆ, ಬೇಗ ಆಗುತ್ತೆ, ಮತ್ತು ಟೇಸ್ಟಿಯಾಗೂ ಇರುತ್ತೆ ಇದು. ಏನಕ್ಕೆ ಅಂತ ಅದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ, ಯಾವ ಇಂಗ್ರೀಡಿಯೆಂಟ್ ಹಾಕೋದ್ರಿಂದ ಇದು ಟೇಸ್ಟಾಗಿ ಬರುತ್ತೆ ಅಂತ. ಮೊದಲೀಗ ನಾನು ಎಣ್ಣೆ ಕಾದಿರೋದಕ್ಕೆ ಬಾಣಲಿ ಬಿಸಿಯಾಗಿತ್ತಲ್ಲ, ಎಣ್ಣೆ ಹಾಕ್ಕೊಂಡು 2 ಟೇಬಲ್ ಸ್ಪೂನು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದೆರಡು ಸಿಡಿದ ಮೇಲೆ ಈಗ ನಾನು ಬೆಳ್ಳುಳ್ಳಿ, ಫುಲ್ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ಫುಲ್ಲು ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಎಷ್ಟು ಬೆಳ್ಳುಳ್ಳಿ ಹಾಕ್ತಿರೋ ಅಷ್ಟು ಟೇಸ್ಟಾಗಿರುತ್ತೆ. ಈಗ ನಾನು ತೊಳೆದಿಟ್ಕೊಂಡಿರೋಂಥ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಬಿಟ್ಕೊಳ್ಳಿ, ಸ್ವಲ್ಪ ಫ್ರೈ ಆಗಲಿ ಇದು. ಆಮೇಲೆ ಇದಕ್ಕೆ ನಾನು ಆಗಲೇ ಈರುಳ್ಳಿ ತೊಗೊಂಡಿದ್ನಲ್ಲ, ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಈರುಳ್ಳಿ ಹಾಕ್ಕೋತೀನಿ. ಅಷ್ಟು ಈರುಳ್ಳಿನ ಹಾಕ್ಕೊಂಡು ಫುಲ್ಲು, ನೀವು ಸ್ವಲ್ಪ ಜಾಸ್ತಿ ಬೇಕು ಅಂದರೆ, ಇದು ಇವಾಗ ನಾನು ಮಾಡ್ತಾ ಇರೋದು ಬಂದು ಇಬ್ಬರಿಗೆ, ನೀವು ಇದನ್ನು ಬೇಕಾದ್ರೆ 4 ಜನ ಆ ಥರ ಪ್ರಮಾಣದಲ್ಲೂ ಮಾಡ್ಕೋಬೋದು. ತುಂಬ ಜಾಸ್ತಿ ಆದರೆ ಜಾಸ್ತಿ ಸೊಪ್ಪು ಹಾಕಬೇಕಾಗುತ್ತೆ. ಈಗ ನಾನು ತೋರಿಸಿರೋ ಸೊಪ್ಪಲ್ಲಿ ಬೇಕಾದ್ರೆ ನೀವು 4 ಜನಕ್ಕೂ ಮಾಡ್ಕೋಬೋದು. ನಾನಿಲ್ಲಿ 2 ಈರುಳ್ಳಿ ಹಾಕ್ಕೊಂಡಿದ್ದೀನಲ್ಲ, ಅದರಲ್ಲಿ ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕೊಳ್ಳಿ, ಆಗ ಸಾಂಬಾರು ಸ್ವಲ್ಪ ಜಾಸ್ತಿ ಆಗುತ್ತೆ. ಇದಕ್ಕೆ ನಾವು ಯಾವುದೇ ರೀತಿ ಮಸಾಲೆ ಹಾಕ್ತಾಯಿಲ್ಲ, ಮಸಾಲೆ ಪೌಡ್ರ್ ಕೂಡ ಹಾಕ್ತಾಯಿಲ್ಲ. ಮನೇಲಿ ಮಾಡಿರೋ ಬೇಳೆ ಸಾಂಬಾರು ಪುಡಿ ಅಷ್ಟೇ ಯೂಸ್ ಮಾಡ್ತಾ ಇರೋದು. ಸೊ ಈಗ ಎಲ್ಲನೂ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗಬೇಕು, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅಷ್ಟುವರೆಗೂ ಹುರ್ಕೊಳ್ಳಿ ಚೆನ್ನಾಗಿ. ಈಗ ಇದು ಫುಲ್ಲು ಕಲರ್ ಚೇಂಜ್ ಆಗಿದೆ. ಈಗ ನಾನು ಆಗಲೇ ತೋರಿಸಿದ ಸೊಪ್ಪನ್ನ ತೊಳ್ಕೊಂಡೀಗ ಆ ಗಣಕೆ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇದು ಸುಮಾರು ಸಣ್ಣ ಕಟ್ಟು, ಅದಕ್ಕೆ ನಾನು 1 ಕಟ್ ಹಾಕ್ಕೋತಾ ಇದ್ದೀನಿ. ನೀವು ಜಾಸ್ತಿನೂ ಹಾಕ್ಕೋಬೋದು, ಜಾಸ್ತಿನೂ ನಿಮಗೆ ಯಾವ ಥರ ಸಫಿಷಿಯೆಂಟೋ ಅಷ್ಟು ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ. ನಾನು 1 ಟೈಮ್ಗೆ ಮಾಡ್ಕೊತಾ ಇರೋದು, ಅದಕ್ಕೋಸ್ಕರ ಇಷ್ಟು ಸೊಪ್ಪು ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಎಷ್ಟೇ ಸೊಪ್ಪು ಹಾಕಿದ್ರೂ ಕೂಡ ಅದು ಬಿಸಿ ತಾಕಿದ ತಕ್ಷಣವೇ ಫುಲ್ ಸ್ವಲ್ಪ ಆದಂಗೆ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದರಲ್ಲಿ ಒಂದು ಹಸಿ ವಾಸನೆ ಥರ ಇರುತ್ತೆ, ಈ ಸೊಪ್ಪು ಹಾಕಿ ನಾವು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಆ ಹಸಿ ಸ್ಮೆಲ್ ಅನ್ನೋದು ಹೋಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು, ಆವಾಗ ತಿನ್ನೋಕೆ ಚೆನ್ನಾಗಿರುತ್ತೆ. ನಿಮಗೆ ತುಂಬ ಉದ್ದುದ್ದಾದರೆ ತಿನ್ಬೇಕಾದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲು ಇದನ್ನು. ಈಗ ಇದು ಒಂದು 5 ನಿಮಿಷ ಫ್ರೈ ಆಗಿದೆ. ಇದಕ್ಕೆ ನಾನು ಆಗಲೇ ತೋರಿಸಿದ್ನಲ್ಲ ನಿಮಗೆ, ಬೇಳೆ ಸಾಂಬಾರು ಪುಡಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀವು ಬೇಳೆ ಸಾಂಬಾರು ಪುಡಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಈ ಮೆಣಸಿನ್ಕಾಯಿ ಪುಡಿಯೆಲ್ಲ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಸೊ ಅದಕ್ಕೆ ಈ ಬೇಳೆ ಸಾಂಬಾರು ಪುಡಿನೇ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಸಾಂಬಾರು ಪುಡಿ, ಅದನ್ನಾರು ಹಾಕ್ಕೋಬೋದು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಸೊಪ್ಪಿಗೆ ಈರುಳ್ಳಿಗೆ ಎಲ್ಲನೂ ಖಾರದ ಪುಡಿ ಅದು ಹಿಡಿಬೇಕು ಅನ್ನೋ ಥರ ಫ್ರೈ ಮಾಡಿಕೊಂಡು, ಈಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. 1-2 ನಿಮಿಷ ಸಾಕು ಫ್ರೈ ಮಾಡೋದು, ಇಲ್ಲಾಂದರೆ ಸೀದೋಗುತ್ತೆ ಖಾರದ ಪುಡಿ. ಅದಕ್ಕೆ ನಿಮಗೆ ನೀರು ಎಷ್ಟು ಬೇಕೋ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಇದು ಬೆಂದು ಸಾಂಬಾರು ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರ. ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ.
ಈಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಈಗ ಇದು ನೋಡಿ ನಿಮಗೆ ಫುಲ್ಲು ತೆಳ್ಳು ಕಾಣಿಸ್ತಾ ಇದೆ, ಅಂದರೆ ಏನು ಮಸಾಲೆ ಇಲ್ಲ, ಒಳ್ಳೆ ಉಪ್ಪೆಸರು ನೀರು ಬರಲ್ವ ಆ ಟೈಪಲ್ಲಿ ಕಾಣಿಸ್ತಾ ಇರುತ್ತೆ. ಅದೇ ಇದು ಸೊಪ್ಪೆಲ್ಲ ಚೆನ್ನಾಗಿ ಬೆಂದು ಈರುಳ್ಳಿ ಎಲ್ಲ ಬೆಂದ ಮೇಲೆ ಅದು ಒಂದು ಸ್ವಲ್ಪ ನಿಮಗೆ ಗಟ್ಟಿ ಆಗ್ತಾ ಬರುತ್ತೆ. ಅಂದರೆ ಖಾರದ ಪುಡಿ ಎಲ್ಲ ರಸ ಎಲ್ಲ ಇದಾದಮೇಲೆ ಈಗ ನೋಡಿ ಅದು ಬೆಂದು ಎಷ್ಟು ಕಮ್ಮಿ ಆಗಿದೆ ಅಂತ ನಿಮಗೆ ಅದು ಮಾರ್ಕಲ್ಲಿ ಗೊತ್ತಾಗ್ತಾ ಇರ್ಬೋದು. ನೋಡಿ ಎಷ್ಟು ನೀರು ಹಾಕಿದೆ, ಈಗ ಬೆಂದು ಗಟ್ಟಿಯಾಗಿದೆ. ಹಾಗೆ ಸ್ವಲ್ಪ ತಿರುಗಿಸ್ಕೊಳ್ತಾ ಇರಿ 1-2 ನಿಮಿಷ ಇದನ್ನು ಹಾಗೆಯೇ. ಈಗ ಇದು ಒಂದು 70% ಅಷ್ಟು ಬೆಂದಿರುತ್ತೆ. ಆಗಲೇ ನಿಮಗೆ ನಾನು ತೋರಿಸ್ದಾಗೆ ಒಂದು ಬಟ್ಲು ಹಾಲು ತೊಗೊಂಡಿದ್ದೆ ನಾನು, ಅದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೇ ಇದಕ್ಕೆ ತುಂಬ ರುಚಿ ಕೊಡುವಂಥ ಇಂಗ್ರೀಡಿಯೆಂಟು. ಇದನ್ನು ಹಾಲನ್ನ ಹಾಕಿದಾಗ ಇದು ನಾನೇನು ಫುಲ್ ಗಟ್ಟಿ ಹಾಲು ಹಾಕಿಲ್ಲ, ಅರ್ಧ ಲೋಟ ಹಾಲಿಗೆ ಅರ್ಧ ಲೋಟ ನೀರು, ಅಂದರೆ ನಾವು ಟೀ ಕುಡಿತೀವಲ್ಲ ಒಂದು ಚಿಕ್ಕ ಲೋಟ ಅಷ್ಟು ಹಾಲು ಸೇರಿಸ್ಕೊಂಡಿದ್ದೀನಿ. ಆ ಹಾಲನ್ನ ಹಾಕಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಈಗ ಇದನ್ನು ಒಂದು ಕುದಿಯೋಕ್ಕೆ ಬಿಡಬೇಕು. ಆಮೇಲೆ ಹಾಲು ಹಾಕಿದ್ಮೇಲೆ ತುಂಬ ಜಾಸ್ತಿನೂ ಕುದಿಸ್ಬಾರ್ದು, ತುಂಬ ಹೊತ್ತು ಕುದಿಸಿದ್ರೆ ಟೇಸ್ಟೇ ಒಂಥರ ಆಗಿಬಿಡುತ್ತೆ. ಬೇಕು ಅಂದರೆ ಈ ಸಮಯದಲ್ಲೇ ನಿಮಗೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕು ಅಂದರೆ ಇನ್ನೂ ನೀರು ಹಾಕ್ಕೊಂಡು ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಜೊತೆಗೆ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇವಾಗ ಉಪ್ಪು ನೋಡ್ಕೊಂಡು ಕರೆಕ್ಟಾಗಿದೆ ಅಂತಂದರೆ ಈಗ ಇದನ್ನು ಒಂದು 10 ನಿಮಿಷ ಅಂದರೆ 1-2 ಕುದಿ ಬರಬೇಕು, ಮಳ್ಳು ಬರುತ್ತಲ್ಲ ಅಲ್ಲಿವರೆಗೂ ನೋಡಿ. ಈಗ ಇದು ಮಳ್ತಾ ಇದೆ, ನಾನು ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೆ. ಈ ಥರ ಕುದಿ ಬಂದಮೇಲೆ ಇದನ್ನು ಆಫ್ ಮಾಡಿಬಿಡೋಣ. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಬಿಸಿ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಇಲ್ಲಿ ಅನ್ನಕ್ಕೆ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸಾಂಬಾರು ಅಷ್ಟೇ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಇದನ್ನು ಮನೇಲಿ ನೀವು ಖಂಡಿತ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಾನು ಮನೇಲಿ ಮಾಡಿದ್ದೆ. ಆಮೇಲೆ ಈ ಮಕ್ಕಳಿಗೆ ಕೆಮ್ಮು ಅಂತ ಬಂದಾಗೆಲ್ಲ ಬೇಗ ಇದನ್ನು ಮಾಡಿಕೊಡ್ಬೋದು. ಮಸೊಪ್ಪೆಲ್ಲ ಮಾಡಿ ಲೇಟ್ ಆಗೋದು ಬದಲು ಈ ಥರ ಮಾಡಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಮುಂದೆ ಹೊಸ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.